ಹಿರಿಯ ಪತ್ರಕರ್ತರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ಬೆಳಗ್ಗೆ ನಿಧನರಾದ ಶಹಾಪುರ ಮೂಲದ ವೆಂಕಟೇಶ್ ಮಾನು ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನುಡಿನಮನ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಾಬುರಾವ್ ಡ್ರಾಮಿ, ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್, ಹಿರಿಯ ಪತ್ರಕರ್ತ ಪಿಟಿಐ ಜೋಶಿ, ಡಿ ಶಿವಲಿಂಗಪ್ಪ, ಸಿದ್ದಣ್ಣ ಮಾಲ್ಗಾರ್, ಸುಭಾಷ್ ಬಣಗಾರ್, ಬಿವಿ ಚಕ್ರವರ್ತಿ, ಮಲ್ಲಿಕಾರ್ಜುನ್, ದೇವೇಂದ್ರಪ್ಪ ಅವಂಟಿ, ಮಹೇಶ್ ಕುಲಕರ್ಣಿ, ಪ್ರವೀಣ ಪಾರ, ರಾಜ್ಕುಮಾರ್ ಉದನೂರ್, ಚಂದ್ರು ಹಿರೇಮಠ್, ರಮೇಶ್ ಮೇಳಕುಂದ ಸೇರಿದಂತೆ ಮತ್ತಿತರೆ ಪತ್ರಕರ್ತರು ಅಗಲಿದ ಮಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ನಾಚಯ್ಯ ಪ್ರಿಯ ಚನ್ನರಾಮಯ್ಯ ಅನ್ನುವಂಥ ವಚನವನ್ನು ಸ್ಮರಿಸುತ್ತಾ ಇವತ್ತ ಬೆಳಿಗ್ಗೆ ನಾನು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋದ ಸಂದರ್ಭದಲ್ಲಿ DN ಅಕ್ಕಿ ಅವರು ಫೇಸ್ಬುಕ್ನಾಗ ಪತ್ರಕರ್ತ ವೆಂಕಟೇಶ್ ಮಾನು ವಿಧಿವಶ ಅನ್ನುವಂಥ ಒಂದು ಇದನ್ನು ಪೋಸ್ಟನ್ನು ಹಾಕಿದರು. ತಕ್ಷಣಕ್ಕೆ ನನಗೆ ದಿಗಿಲಾಯಿತು. ಯಾಕಂದರೆ ತೀರಾ ಇತ್ತೀಚೆಗೆ ಅಂದರೆ 2 ತಿಂಗಳ ಹಿಂದೆ ಗುಲ್ಬರ್ಗಕ್ಕೆ ಬಂದದ್ನಾಗ ನನಗೆ ಸ್ವಲ್ಪ ಆರಾಮಿಲ್ಲ ಅಂತ ತಿಳ್ಕೊಂಡು ಇಲ್ಲೇ ತೋರಿಸ್ಕೊಂಡು ವಾಪಸ್ ಹೋಗಿದ್ರು. ಭಾಳ ದುಃಖ ಅನಿಸ್ತು. ಎಷ್ಟು ದುಃಖ ಅಂತಂದರೆ ನನಗೆ DN ಅಕ್ಕಿ ಸರ್ಗೆ ಮಾತಾಡಲಿಕ್ಕೆ ಆಗಿಲ್ಲ ನನಗೆ. ಆಮೇಲೆ ಅವರೇ ಹೆಚ್ಚಿದ್ರು, ಶಿವು ಸುದ್ದಿ ಗೊತ್ತಾಯ್ತಾ ಇಲ್ಲ ಸರ್? ಗೊತ್ತಾಯ್ತಾ ಇದೆ. ಯಾಕೆ ಅಂತ, ಇಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಯಾವಾಗ ಅಡ್ಮಿಟ್ ಆಗಿದ್ರು ಸರ್? ಇಲ್ಲ ಮೊನ್ನೆ ಅಡ್ಮಿಟ್ ಆಗಿದ್ರು ಅವರು. ಇವತ್ತು ಬೆಳಗ್ಗೆ 2 ಗಂಟೆ ಸುಮಾರಿಗೆ ಅವರು ನಿಧನರಾದರು ಅಂತ. ನನಗೆ ಯಾವಾಗ ನಾನು ಫ್ಲ್ಯಾಶ್ ಬ್ಯಾಕಿಗೆ ಹೋದೆ. ನಾನು ಆವಾಗ ಕಾಲೇಜು ಕಲಿಯುವ ದಿನಮಾನಗಳು. ಬಹುಶಃ ನನಗಿಂತಲೂ ಅವರು 3 ವರ್ಷ ಸೀನಿಯರ್ ಅವರು. ಅಂದರೆ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಅವರು. ಬಾಲ್ಯದಿಂದಲೂ ಅವ್ರನ್ನ ನಾನು ಶಾಪುರದವನಾಗಿರೋದ್ರಿಂದ ನಮ್ಮ ಮನೆ ಅವ್ರ ಮನೆ ಸ್ವಲ್ಪ ಸಮೀಪ ಇರೋದ್ರಿಂದ ನಮ್ಮ ಮನೆಗೆ ಅವರು ಜಾಸ್ತಿ ಬರ್ತಿದ್ರು ಅವರು. ಹೀಗಾಗಿ ಭಾಳ ಒಡನಾಟ ಇತ್ತು. ಎಕ್ದಮ್ ಶಾಕಿಂಗ್ ಇತ್ತು ನನಗೆ. ಕಲಬುರಗಿಗೆ ಬಂದಾಗ ಅವ್ರು ನನಗೆ ಮಾತಾಡಿಸದೆ ಹೋಗ್ತಿರ್ಲಿಲ್ಲ. ಇಲ್ಲಿ ಗುಲ್ಬರ್ಗದಾಗ ಮತ್ತು ಅಲ್ಲಿ ಶಾಪುರದಲ್ಲಿ ಇದ್ದದ್ನಾಗ ನಮ್ಮ ತಂದೆಯವರು ಒಂದು ಪೆರಿಯಾರ್ ವಿಚಾರ ವೇದಿಕೆ ಅಂತ ಮಾಡಿದರು. ಆ ಪೆರಿಯಾರ್ ವಿಚಾರ ವೇದಿಕೆ ಒಳಗಡೆ ಇವರು ಅವಾಗ ಭಾಳ ಯಂಗ್. ಅಂಥ ಸಂದರ್ಭದಲ್ಲಿ ಅವರು ಪೆರಿಯಾರ್ನ ಬಗ್ಗೆ, ಲೋಹಿಯಾ ಬಗ್ಗೆ ಮಾತಾಡ್ತಿದ್ರು. ಮತ್ತು ಅವರು ಓದಿದ್ದು ಸೈಕಾಲಜಿ. ಹೀಗಾಗಿ ನಮ್ಮೆಲ್ಲರ ಸೈಕಾಲಜಿ ಅವ್ರಿಗೆ ಗೊತ್ತಿತ್ತು. ನಾವೇನು ಎಂತು ಅಂತೆಲ್ಲ ಗೊತ್ತಿತ್ತು. ಆದರೆ ಒಟ್ಟೆ ಮಾತಾಡ್ತಿರ್ಲಿಲ್ಲ ಅವರು. ಭಾಳ ಮೌನವಾಗಿ, ನೋವನ್ನು ಸಹಿತ ಭಾಳ ಮೌನವಾಗಿ ಉಂಡವರು. ಮತ್ತು ಆರ್ಥಿಕವಾಗಿ ಅಷ್ಟೇನು ಸಬಲರಲ್ಲ ಅವರು. ಎಷ್ಟು ಕಷ್ಟ ಅಂತಂದರೆ, ಇವತ್ತು 6 ತಿಂಗಳಿಂದ ಇದ್ದದ್ನಾಗ ನಾನು ಡೈಲಿ ನ್ಯೂಸ್ನಾಗಿದ್ದೆ. ಅವಾಗ ಆಫೀಸಿಗೆ ಬಂದದ್ನಾಗ 6 ತಿಂಗಳಿಂದ ಕಡಿಮೆ ಇರಬೇಕು. ಬಂದು ಶಿವು ಅವರು ಡೈಲಿ ನ್ಯೂಸ್ ಪೇಪರ್ನಾಗ ಹೆಚ್ಚಿದ್ದೆ. ಪಾಪ ಅವ್ರು ಏನಿಲ್ಲ ತಿಳ್ಕೊಂಡು ಬೆಂಗಳೂರಾಗ ಏನ್ರಿ ಅಂತ 1 ವರ್ಷ ಇದ್ರು ಅವರು. ಯಾಕೆ ಸೆಟ್ ಆಗಲಿಲ್ಲ ಅವ್ರು. ಯಾಕೆ ಸೆಟ್ ಆಗಲಿಲ್ಲ ಅಂದರೆ ಭಾಳ ಪ್ರಾಮಾಣಿಕ ಮನುಷ್ಯ, ಭಾಳ ನಿಷ್ಠುರವಾಗಿ ಬರೆಯುವಂಥವ್ರು ಮತ್ತು ಒಳ್ಳೆಯ ವೈಚಾರಿಕ ಬರವಣಿಗೆ ಇರ್ತಕ್ಕಂಥವ್ರು. ಅವರ ಬರಹಗಳಲ್ಲಿ ಹೆಂಗಿತ್ತಂದ್ರೆ ಭಾಳ ಚಿಕಿತ್ಸಕವಾಗಿರ್ತಕ್ಕಂಥ ಒಂದು ನೋಟ ಇರ್ತದೆ. ಇವತ್ತು ಬೆಳಗ್ಗೆಯಿಂದ ನನಗೆ ಅನೇಕ ಫೋನ್ ಕರೆಗಳು. ಬಹುಶಃ ಇಲ್ಲಿ ಬರೋ ತನಕ ಅದೇ ಫೋನ್ಗಳು, ಅವ್ರ ಮಾತುಗಳೇ. ಯಾಕಂದ್ರೆ ಅವ್ರು ಒಡನಾಡಿ ಆಗಿರೋದ್ರಿಂದ, ಒಂದೇ ಊರಿನವರಾಗಿರೋದ್ರಿಂದ ಮತ್ತು ಅವ್ರನ್ನ ಭಾಳ ಹತ್ತಿರದಿಂದ ಬದಲಾವಣೆಯಾಗಿರೋದ್ರಿಂದ ವೆಂಕಟೇಶ್ ಮಾನು ಅವರಲ್ಲಿ ಇವ್ರಿಗೆ ಪರಿಚಯ ಇರ್ತಾರೆ ತಿಳ್ಕೊಂಡು ಅನೇಕ ಜನ ನನಗೆ ಯಾರು ಕಡ್ಕೋಳ, ಮಲ್ಲಿಕಾರ್ಜುನ ಕಡ್ಕೋಳ ಅಂತಕ್ಕಂಥವ್ರು, DN ಅಕ್ಕಿ ಅವರು, ಹೀಗೆ ಇಲ್ಲಿ ಬರೋ ತನಕನೂ ಸುಮಾರು 3 ಗಂಟೆ ಅವ್ರದ್ದೇ ಮಾತುಗಳು. ಭಾಳ ಖಾಲಿ ಅನ್ನಿಸ್ತದೆ ಈಗಂತೂ ನನಗೆ. ಅವ್ರನ್ನ ಗುಲ್ಬರ್ಗದಾಗ ಸಂಯುಕ್ತ ಕರ್ನಾಟಕ ಆಫೀಸ್ನಾಗ ಕಚೇರಿಯಲ್ಲಿ ಇದ್ದರು, ವಿಜಯ ಕರ್ನಾಟಕ ಕಚೇರಿಯಲ್ಲಿದ್ದರು, ಕೆಲಸ ಮಾಡ್ತಿದ್ರು. ಆಮೇಲೆ ಈಗ ಇತ್ತೀಚೆಗೆ ಅವ್ರು ಯಾವುದು ಅನಂತಕುಮಾರ್ ಇವ್ರದ್ದು, ತೇಜಸ್ವಿನಿ ಅವ್ರದ್ದು ಒಂದು. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು
ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.